ಕೇಂದ್ರ ಸರ್ಕಾರ 4 ಕಾರ್ಮಿಕ ಕೋಡ್ಗಳನ್ನು ತಿದ್ದುಪಡಿ ಮಾಡಲು ಬರ್ತೀವಿ. ಆಗ 4 ಕಾರ್ಮಿಕ ಕೋಡ್ಗಳನ್ನು ತಿದ್ದುಪಡಿ ಮಾಡಬೇಡ್ರಿ ಅಂತಂದು ಅದರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗಾಗಿ ಸಾಕಷ್ಟು ಕಾನೂನುಗಳನ್ನು ಮಾಡಿಕೊಟ್ಟಿದ್ದಾರೆ. ಆ ಕಾನೂನುಗಳನ್ನು ಉಪಯೋಗ ಮಾಡ್ಕೊಳ್ಳೋಕೆ ನಮ್ಮ ಕೇಂದ್ರ ಸರ್ಕಾರ ಬಿಡ್ತಾ ಇಲ್ಲ. ಅದರ ವಿರುದ್ಧವಾಗಿ ನಮ್ಮ ಹೋರಾಟ 2014ರಿಂದ ಇಲ್ಲಿಯವರೆಗೆ ನಾವು ದುಡಿಯತಕ್ಕಂಥ ಅಕ್ಷರ ದಾಸೋಹ ನೌಕರರಾಗಲಿ, ಅಂಗನವಾಡಿ ನೌಕರರಾಗಲಿ ಯಾರಿಗೂ 1 ಪೈಸಾ ಕೂಡ ಗೌರವಧನವನ್ನು ಹೆಚ್ಚು ಮಾಡಿಲ್ಲ. ನಾವು ಮೊನ್ನೆ ತಾನೇ 2 ದಿನ 48 ಗಂಟೆಗಳ ಕಾಲ ಅಹೋರಾತ್ರಿ ಹೋರಾಟ ಮಾಡಿದಾಗ ಕೇಂದ್ರ ಸಚಿವರು ಹಾಗೂ ನಮ್ಮ ರಾಜ್ಯದಿಂದ ಆಯ್ಕೆಯಾದಂಥ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ನಮ್ಮ 10 ಮಂದಿಯ ನಿಯೋಗವನ್ನು ಫ್ಲೈಟ್ ಟಿಕೆಟ್ ತಾವೇ ಮಾಡಿ ಕರೆದುಕೊಂಡು ಹೋಗಿ ಅಲ್ಲಿ ನಮ್ಮ ಇಲಾಖಾ ಕಾರ್ಯದರ್ಶಿಗಳ ಹತ್ರ ಹಾಗೂ ನಮ್ಮ ಇಲಾಖಾ ಸಚಿವರ ಹತ್ರ ಮಾತಾಡಿಸಿದ್ರು. ಅವರು ಕೂಡ ನಮಗೆ ಭರವಸೆಯನ್ನು ನೀಡಿದರು. ಇನ್ನು ಮುಂದೆ ಹಿಂದೆ ಏನಾಯಿತು ಆಯಿತು, ಇನ್ನು ಮುಂದೆ ನಾವು ನಿಮ್ಮನ್ನು ಕಡೆಗಣಿಸೋದಿಲ್ಲ, ಯಾವುದೇ ಕಾರಣಕ್ಕೆ ನಿಮ್ಮನ್ನು ನಾವು ಕೈ ಬಿಡೋದಿಲ್ಲ, ಬಜೆಟ್ನಲ್ಲಿ ನಿಮ್ಮ ಮುಖದಲ್ಲಿ ನಗುವನ್ನು ನೋಡುವಂಥ ಕೆಲಸ ನಾವು ಮಾಡ್ತೀವಿ, ನೀವೆಲ್ಲರೂ ನಮಗೆ ಬೇಕು, ನಿಮ್ಮ ಗೌರವನ ಹೆಚ್ಚು ಮಾಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟರು. ಆದರೆ ಮೊನ್ನೆ ನಾವೆಲ್ಲರೂ ಕಣ್ಣಿಟ್ಟು ನೋಡಿದರೂ ಕೂಡ ಮೊನ್ನೆ ಕೇಂದ್ರ ಬಜೆಟ್ನಲ್ಲಿ ಯಾವುದೇ ಕೂಡ 1 ರೂಪಾಯಿ ಗೌರವಧನವನ್ನು ನಮ್ಮ ಕಾರ್ಮಿಕರಿಗೆ ಅವರು ಹೆಚ್ಚು ಮಾಡಲಿಲ್ಲ. ಇದೇ ರೀತಿ ಸುಳ್ಳುಗಳನ್ನು ಹೇಳ್ತಾನೆ ಬರ್ತಾ ಇದೆ. ನಮ್ಮ ಇಲಾಖೆಯಲ್ಲಿ ಈಗಾಗಲೇ ಅವರು 1ರಿಂದ 5ನೇ ತರಗತಿವರೆಗೂ ಕೇಂದ್ರ ಸರ್ಕಾರ ನಮಗೆ ಶಿಶು ಊಟ ಕೊಡ್ತೈತಿ. ಈಗ 6ರಿಂದ 10ನೇ ತರಗತಿವರೆಗೆ ರಾಜ್ಯ ಸರ್ಕಾರ ಕೊಡ್ತೈತಿ. ಕೇಂದ್ರ ಸರ್ಕಾರದವ್ರ ಈಗ ನಾವು 2002 ಹಿಡ್ಕೊಂಡ 2026 ಬಂದು ಸುಲಭ 1 ರೂಪಾಯಿ ಕೂಡ ನಮ್ಗೆ ಹೆಚ್ಚಿಲ್ಲ, 1 ರೂಪಾಯಿ ವೇತನ ಕೂಡ ಕೊಟ್ಟಿಲ್ಲ. ನಾವು ಕೇವಲ 600 ರೂಪಾಯಿದಾಗ ಮಾತ್ರ ನಾವು ಈಗ ಶಿಶು ಊಟದ ಕೆಲಸ ಮಾಡ್ತೀವಿ. ನಾವು ಕೇಂದ್ರ ಸರ್ಕಾರ ಕೇವಲ 600 ರೂಪಾಯಿ ಕೆಲಸ ಮಾಡ್ತೀವಿ. ಇನ್ನೂ ಕಡಿತ ಮಾಡ್ಕೊಂಡು ಬರ್ತಾರೆ. ನಮ್ಗೆ 1 ರೂಪಾಯಿ ಕೂಡ ಕೇಂದ್ರ ಸರ್ಕಾರ ಏನೂ ಯೋಜನೆ ಹೆಚ್ಚು ಮಾಡಿಲ್ಲ. ನಾವು ಚುನಾವಣೆ ಸಂದರ್ಭದಾಗ ನಾವು ಅಡಿಗೆ ಮಾಡಕ್ ಬೇಕು. ಮತ್ತೆ ಈಗ ಹೊಳೆ ಬಂದು ಎಲ್ಲ ಇದ್ದಾಗ ನಾವು ಗಂಜಿ ಕೇಂದ್ರ ತೆಗಿಯಕ್ಕೆ ಗಂಜಿ ಕೇಂದ್ರ ಅಡಿಗಾರ ಬೇಕು, ಎಲ್ಲದಕ್ಕೂ ಅಡಿಗೆ ಸಿಬ್ಬಂದಿ ಬೇಕು. ಮತ್ತೆ ಆವಾಗ ನಮಗೆ ಸಿಬ್ಬಂದಿ ಅವ್ರ ಕಾಣ್ತೀವಿ. ಇವಾಗ ನಮಗೆ ನಾವು ಕೆಲಸ ಮಾಡೋರ ವೇತನ ಹೆಚ್ಚು ಮಾಡಕ್ಕೆ ಮೋದಿ ಸರ್ಕಾರ ಗಮನ ತೆಗಿತಾ ಇಲ್ಲ. ಈಗ ನಾವು ಮಿನಿಸ್ಟರ್ ಮನೆ ಮುಂದೆ ಪ್ರಮೋದ್ ಜೋಶಿ ಅವ್ರ ಮನೆ ಮುಂದೆ ನಾವು 2 ದಿವಸ ಧರಣಿ ಸತ್ಯಾಗ್ರಹ ಹೊಡಿತೀವಿ. ನಮಗೆ ಏನು ಕುಮಾರಸ್ವಾಮಿ ಅವ್ರು ಏನು ಆಶ್ವಾಸನೆ ಕೊಟ್ಟರು, ಕೇಂದ್ರ ಸರ್ಕಾರಕ್ಕೆ ಬನ್ನಿ ನಾವು ಪ್ಲೇಟ್ ಇದನ್ನ ಮಾಡಿ ಟಿಕೆಟ್ ಚಾರ್ಜ್ ಮಾಡ್ಬೇಕಿಂತ ನಮ್ಮ ಅಂಗನವಾಡಿ ಕಾರ್ಯಕರ್ತರನ್ನ ಹಾಗೂ ಪಿಶೂಟ್ ಕಾರ್ಯಕರ್ತರನ್ನ ಆಶಾ ಕಾರ್ಯಕರ್ತರು ಎಲ್ಲರೂ ಕರ್ಸ್ಕೊಂಡು ನಮ್ಮ ಪ್ಲೇಟ್ ಚಾರ್ಜ್ ಕೊಟ್ಟು ನಮಗೆ ಡೆಲ್ಲಿ ಕರ್ಸಿ ನಮ್ಮ ಡೆಲ್ಲಿಯಲ್ಲೇ ನಮ್ಗೆ ಎಲ್ಲ ಅವ್ರಿಗೆಲ್ಲ ಭೇಟಿ ಮಾಡಿಸಿ ನಿಮ್ದು 1ನೇ ತಾರೀಕು ಏನೋ ಇದ್ರು ನಮ್ದು ಬಜೆಟ್ನಲ್ಲಿ ನಾವು ವೇತನ ಏನಾದರೂ ನಿಮ್ಗೆ ಕೊಡ್ತೀವಿ, ನೀವು ಭಾಳ ಕಮ್ಮಿ ಸಂಬಳದಾಗ ನಾವು ದುಡಿತೀರಿ ಅಂತ ನಮಗೆಲ್ಲ ಸುಳ್ಳು ಆಶ್ವಾಸನೆ ಕೊಟ್ಟು ಮಳ್ಳು ಮಾಡಿ ನಮ್ಮನ್ನು ಮಾತು ಹಿಂದೆ ಕಳಿಸಿ ನಿಮ್ಗೆ 1ನೇ ತಾರೀಕು ನಿಮ್ಗೆ ಕೊಡತ್ತೀವಿ, ಏನಂದ್ರು ನಾವು ಮಾಡೇ ಮಾಡ್ತೀವಿ, ಅಷ್ಟಾದ್ರೂ ಮಾಡ್ತೀವಿ ಅಂತೇಳಿ ಸುಳ್ಳು ಆಶ್ವಾಸನೆ ಕೊಟ್ಟು ನಮಗೆ ಇನ್ನೂ ಅಲ್ಲಿ 1ನೇ ತಾರೀಕು ನೋಡ್ತೀವಿ. ಈಗ 1ನೇ ತಾರೀಕು ಅಲ್ಲಪ್ಪ, ಇನ್ನೂ 10ನೇ ತಾರೀಕು ಬಜೆಟ್ನಲ್ಲಿ ಇನ್ನೂ ಏನಾದ್ರು ಮಾಡ್ತಾರೆ. 10ನೇ ತಾರೀಕು ಮಾಡ್ತೀವಿ. 10ನೇ ತಾರೀಕು ಬಿಟ್ಟು 12ನೇ ತಾರೀಕು ನಮ್ಗೆ ಏನೂ ಕೊಟ್ಟಿಲ್ಲ. ನಮ್ಮ ಸುಳ್ಳು ಆಶ್ವಾಸನೆ ಕೊಟ್ಟ ಕೇಂದ್ರ ಸರ್ಕಾರದವರು